ತಮಗೆಲ್ಲ 512ನೇ ಕೆಂಪೇಗೌಡ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಸೆಪ್ಟೆಂಬರ್ 19ರಲ್ಲಿ 2019ರಲ್ಲಿ ಮಂಡ್ಯ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಚುನಾವಣೆ ನಡೆಯಿತು. ಅದರಲ್ಲಿ ವಿಶೇಷವಾಗಿ ನಾಗಮಂಗಲದಲ್ಲಿ 2 ಜಾತ್ಯತೀತ ಜನತಾದಳ ಗೆದ್ದು ಅತಿ ಹೆಚ್ಚು ಜಾತ್ಯತೀತ ಜನತಾದಳ ಗೆದ್ದಿದ್ದರೂ ಸಹ ಮದ್ದೂರಿನಲ್ಲಿ ಒಬ್ಬರನ್ನ ಆಸೆ ತೋರಿಸಿ ನಮ್ಮ ಪಕ್ಷದ ಗೆದ್ದಿದ್ರು ಸಹ ಅವ್ರನ್ನ ಪಕ್ಷಾಂತರ ಮಾಡಿಕೊಂಡು ಆ ಮಂಡ್ಯ ಜಿಲ್ಲಾ ಹಾಲು ಉತ್ಪಾದಕರ ಒಕ್ಕೂಟವನ್ನು ಹಿಡಿತಕ್ಕೆ ತೆಗೆದುಕೊಳ್ಳೋಕ್ಕೆ ಈಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಕೆಲವು ನಾಯಕರುಗಳು ಬಿಜೆಪಿ ಜೊತೆ ಒಡಂಬಡಿಕೆ ಮಾಡಿಕೊಂಡು ಎಷ್ಟು ಕಷ್ಟಪಟ್ಟರು ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ. ಏನಾದರೂ ಮಾಡಿ ಆಡಳಿತವನ್ನು ತನ್ನ ಹಿಡಿತಕ್ಕೆ ಮಡಿಕಬೇಕು, ಹಲವಾರು ವರ್ಷಗಳಿಂದ ಇದ್ದಂಥ ಆಡಳಿತ ಹೊರಟೋಗ್ತದಲ್ಲ ಅಂತ ಭಾಳ ಆದರೂ ಸಹ ಅದೃಷ್ಟ ನಮ್ಮ ಕಡೆ ಇತ್ತು. ನಮ್ಮವರೇ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷರಾಗಿ ಆಯ್ಕೆ ಆದಮೇಲೆ ಹಿಂದೆ ಇದ್ದಂಥ ಆಡಳಿತ ಮಂಡಳಿ 1 ಲೀಟರ್ ಹಾಲಿಗೆ 22 ರೂಪಾಯಿ 55 ಪೈಸೆ ಕೊಡ್ತಾ ಇತ್ತು. 5 ರೂಪಾಯಿ ಸೇರಿ 27 ರೂಪಾಯಿ 50 ಪೈಸೆ ಕೊಡ್ತಾ ಇತ್ತು. ನೂತನವಾಗಿ ಬಂದಂಥ ಆಡಳಿತ ಮಂಡಳಿ ತಕ್ಷಣ ರೈತರಿಗೆ ಅನುಕೂಲವಾಗಲಿ ಅಂತೇಳಿ 27 ರೂಪಾಯಿ 50 ಪೈಸೆಗೆ ಹೆಚ್ಚಿಗೆ ಮಾಡಿ, ಅಂದರೆ 5 ರೂಪಾಯಿ ಹೆಚ್ಚಿಗೆ ಮಾಡಿ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ಸೇರಿ 32 ರೂಪಾಯಿ 50 ಪೈಸೆನ 1 ಲೀಟ್ರಿಗೆ ಕೊಡ್ತಕ್ಕಂಥ ವ್ಯವಸ್ಥೆನ ಮಾಡಿ, ತದನಂತರ ಅಪ್ ಟು ಜನವರಿವರೆಗೆ ಅದು ಕೊಟ್ಟು, ಜನವರಿ ಆದಮೇಲೆ ಏಪ್ರಿಲ್ವರೆಗೆ ಪುನಃ 1 ಲೀಟರ್ ಹಾಲಿಗೆ 30 ರೂಪಾಯಿ ಹೆಚ್ಚಿಗೆ ಮಾಡಿ ಸರ್ಕಾರದ ಅನುದಾನ ಸೇರಿ 35 ರೂಪಾಯಿ 1 ಲೀಟರ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಅದಾದಮೇಲೆ ತಮಗೆಲ್ಲ ಗೊತ್ತಿದೆ ಈ ಸಾಂಕ್ರಾಮಿಕ ರೋಗ ಪ್ಯಾಂಡಮಿಕ್ ಬಂತು. ಆ ಸಂದರ್ಭದಲ್ಲಿ ಅವರ ಸದಸ್ಯರುಗಳಿಗೆ ಸುಮಾರು 1,08,000 ಸದಸ್ಯರುಗಳು ಏನು ಈ ಜಿಲ್ಲೆಯಲ್ಲೆಲ್ಲ ಇದ್ದಾರೆ ಅವರಿಗೆಲ್ಲರಿಗೂ ಸಹ ಫುಡ್ ಕಿಟ್ ಕೊಡ್ತಕ್ಕಂಥದ್ದು ಸಮಾಜ ಸೇವೆಯನ್ನು ಈಗಿರ್ತಕ್ಕಂಥ ಆಡಳಿತ ಮಂಡಳಿ ಮಾಡಿದೆ. ಅದಾದಮೇಲೆ ಈ ಪ್ಯಾಂಡಮಿಕ್ಕಿಂದ ರೇಟು ಹಾಲು ಬಿಕ್ರಿಯಾಗಿ ಕಡಿಮೆ ಆಗಿದ್ದರಿಂದ ಪುನಃ ಡೌನ್ ಆದರೂ ಸಹ ಇತ್ತೀಚೆಗೆ ಮೊನ್ನೆ ಪುನಃ 26 ರೂಪಾಯಿಗೆ ಎನ್ಹಾನ್ಸ್ ಮಾಡಿ 5 ರೂಪಾಯಿ ಸೇರಿಸಿ ಈಗ 31 ರೂಪಾಯಿನ ಕೊಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಮೇ 27ನೇ ತಾರೀಕು ಈಗಿರ್ತಕ್ಕಂಥ ಅಧ್ಯಕ್ಷರು ರಾಮಚಂದ್ರ ಅವರು ಮತ್ತು ಉಪಾಧ್ಯಕ್ಷರಿಗೆ ಒಂದು ಮೆಸೇಜ್ ಬರ್ತದೆ, 2 ಹಾಲಿನ ಟ್ಯಾಂಕರ್ಗಳು ಬಂದಿಲ್ಲ, ಮಿಸ್ ಆಗಿದ್ದಾವೆ ಅಂತ. ತತ್ಕ್ಷಣ ಅವರು ಕಾರ್ಯಪ್ರವೃತ್ತರಾಗಿ ಮಂಡ್ಯ ಜಿಲ್ಲಾ SP ಕಾಂಟ್ಯಾಕ್ಟ್ ಮಾಡ್ತಾರೆ. ಮದ್ದೂರು ಪೊಲೀಸ್ನವ್ರು ಕರ್ಕೊಂಡು ಸ್ವತಃ ಇವರೇ ಹುಡುಕೊಂಡು ಹೋಗ್ತಾರೆ. ಆ ವೆಹಿಕಲ್ಗಳು ಎಲ್ಲಿದೆ ಅಂತ ಟ್ರೇಸ್ ಮಾಡಿ ಅಂತಿಮವಾಗಿ ಮದ್ದೂರು ಇಂಡಸ್ಟ್ರಿಯಲ್ ಟೌನ್ನಲ್ಲಿ ಒಂದು ಗಾಡಿ ಸಿಗ್ತದೆ. ಇವರೇ ಖುದ್ದಾಗಿ ಹೋಗಿ ಹಿಡಿದು ಅದಾದಮೇಲೆ ಪುನಃ ರಾತ್ರಿ 2 ಗಂಟೆಯಲ್ಲಿ ಹಿಡಿದು ಕಂಪ್ಲೇಂಟ್, ರಾತ್ರಿ 2 ಗಂಟೆಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬೆಳಿಗ್ಗೆ ಹೋಗಿ SP ಭೇಟಿ ಮಾಡಿ ಎಲ್ಲೋ ಒಂದು ಕಡೆ ಅವ್ಯವಹಾರ ನಡೀತಾ ಇದೆ, ಇದನ್ನು ನೀವು ಬಯಲಿಗೆಳಿಬೇಕು, ತನಿಖೆ ಮಾಡಬೇಕು ಅಂತ ಆಡಳಿತ ಮಂಡಳಿನೇ ಕಂಪ್ಲೇಂಟ್ ಕೊಟ್ಟು ತನಿಖೆ ನಡೀತಾ ಇದೆ. ಇವತ್ತು ಸರ್ಕಾರ ಇದನ್ನು ನಾವು ಸಹ ಇದನ್ನು ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ CBI ಕೊಡಿ ಅಂತಕ್ಕಂಥ ಒತ್ತಾಯವನ್ನು ಪ್ರಥಮ ದಿವಸನೇ ಮಾಡಿದ್ವಿ ನಾವೆಲ್ಲ ಶಾಸಕರುಗಳು ಸೇರಿ. ಇವತ್ತು ತನಿಖೆ ನಡೀತಾ ಇದೆ. ತನಿಖೆಗೆ ಯಾರೂ ಸಹ ಅಡ್ಡಿ ಮಾಡಿಲ್ಲ. ತನಿಖೆಯನ್ನು ಇವರು CBI ಇಲ್ಲ ಅಂದರೆ ಕೇಂದ್ರ ಸರ್ಕಾರ ಇವ್ರದೇ ಇದೆ, ರಾಜ್ಯ ಸರ್ಕಾರ ಇವ್ರದೇ, ಯಾವ ರೀತಿಯ ತನಿಖೆನ ಮಾಡಿ. ಆದರೆ ಈ ಅವ್ಯವಹಾರನ ಬಯಲಿಗೆಳೆದಂಥ ಆಡಳಿತ ಮಂಡಳಿಗೆ ಶಿಕ್ಷೆ ಕೊಡ್ತಕ್ಕಂಥ ರಾಜಕೀಯ ಕುತಂತ್ರವನ್ನು ಯಾರು ಮಾಡ್ತಾ ಇದ್ದಾರೆ? ಈಗಿರ್ತಕ್ಕಂಥ ಆಡಳಿತ ಮಂಡಳಿಯ ತಪ್ಪೆ. ಸೂಪರ್ ಸೀಡ್ ಮಾಡಿದ ತಕ್ಷಣ ಹಿಂದೆ ಆಗಿರ್ತಕ್ಕಂಥ ಅವ್ಯವಹಾರಗಳೆಲ್ಲ ಸರಿಯಾಗ್ಬಿಡ್ತದೆ ಅಂದಾದ್ರೆ ಮಾಡಿಸೋಣ.
ಸೂಪರ್ ಸೀಡ್ ಮಾಡಿಸಿ ತನ್ನ ಹಿಡಿತದಲ್ಲಿ ಇಟ್ಕೊಂಡು ಈ ಒಂದು ಸಹಕಾರ ಸಂಸ್ಥೆ ಹಲವಾರು ಹಿರಿಯರು ಸೇರಿ ಕಟ್ಟಿದಂಥ ಸಂಸ್ಥೆಯನ್ನ ತನಗೆ ಏನು ಲಾಭವಾಗ್ತಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸೂಪರ್ ಸೀಡಕ್ ಮಾಡಕ್ಕೆ ಹೊರಟಿದಾರಲ್ಲ. ಇವರ ಉದ್ದೇಶ ಏನು? ಇವತ್ತು ಕೆಂಪೇಗೌಡ ಜಯಂತಿಯನ್ನು 512ನೇ ಕೆಂಪೇಗೌಡ ಜಯಂತಿಯನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಕೆಂಪೇಗೌಡರ ನಂತರ ಕೆಂಗಲ್ ಹನುಮಂತಯ್ಯನವರು ಬಂದರು. ಇತ್ತೀಚಿನ ದಿನಗಳಲ್ಲಿ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಅವರ ಕುಟುಂಬ ಇಡೀ ರಾಜ್ಯದಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅವರ ಸೇವೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಕೆಟ್ಟ ಹೆಸರು ತರಬೇಕು ಅಂತ ಒಂದೇ ಒಂದು ಕಾರಣದಿಂದ ಅವರ ಬಗ್ಗೆ ಅಗೌರವವಾಗಿ ಮಾತಾಡ್ತಕ್ಕಂಥದ್ದು, ಒಬ್ಬ ಮಾಜಿ ಮುಖ್ಯಮಂತ್ರಿ ಬಗ್ಗೆ ಅಗೌರವವಾಗಿ ಮಾತಾಡ್ತಕ್ಕಂಥದ್ದು, ಇದು ಇವರ ಗುಣಮಟ್ಟವನ್ನು ತೋರಿಸ್ತಾ ಇದೆ. ಇವತ್ತು ದೇವೇಗೌಡರು ಏನು ಮಾಡಿದ್ದಾರೆ, ಕುಮಾರಸ್ವಾಮಿ ಅವರು ಏನು ಮಾಡಿದ್ದಾರೆ, ನೀವು ಯಾವುದೇ ಹಂತದಲ್ಲಿ ಯಾವುದೇ ಮಾಡೋದು ತನಿಖೆ ನಿಲ್ಲಿಸಬೇಡಿ, ತನಿಖೆ ಮಾಡಿ ತಪ್ಪಿಸಿದ್ರೆ ಶಿಕ್ಷೆ ಆಗಬೇಕು. ಇವತ್ತು ಈ ಪ್ರಕರಣವನ್ನ ಬಯಲಿಗೆ ಎಳೆದಂತ ಆಡಳಿತ ಮಂಡಳಿಗೆ ಶಿಕ್ಷೆ ಹಾಕೊಡ್ಬೇಕು ಅಂತ ಪ್ರಶ್ನೆ. ತನಿಖೆ ಆದ್ಮೇಲೆ ಆಡಳಿತ ಮಂಡಳಿ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇತ್ತು ಅಂತ ನಿಮ್ಗೆ ಅನುಮಾನ ಬಂದ್ರೆ ಅದು ಶಿಕ್ಷೆ ಕೊಡಿ. ತನಿಖೆಗಿಂತ ಮುಂಚೆನೆ ನೀವು ಶಿಕ್ಷೆ ಕೊಡಬೇಕು ಅಂತ ಹೇಳಿ ಯಡಿಯೂರಪ್ಪನವ್ರು ಚೆನ್ನಾಗಿದ್ದಾರೆ, ಸಿದ್ದರಾಮಯ್ಯನವರು ಯಡಿಯೂರಪ್ಪನವ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇದೆ, ನಾವು ಹೇಳಿದ್ದೆಲ್ಲ ನಡೀತದೆ ಅಂತ ಇದುವರೆಗೆ ಅವ್ರು ಹೇಳಿದ್ದೆ ನಡೀತಾ ಇದೆ. ಮಂಡ್ಯ ಜಿಲ್ಲೆನಲ್ಲಿ ನಮ್ಮ ಸರ್ಕಾರ ಹೋದ್ಮೇಲೆ ಈ ಕಾಂಗ್ರೆಸ್ನವ್ರದ್ದೇ, ಬಿಜೆಪಿ ಸರ್ಕಾರ ಇಲ್ಲ, ಇಲ್ಲಿ ಕಾಂಗ್ರೆಸ್ನವ್ರದ್ದು ನಡೀತಾ ಇರ್ತಕ್ಕಂಥದ್ದು. ಮಾಡಬಾರ್ದ ವ್ಯವಹಾರಗಳನ್ನ ಮಾಡ್ತಾ ಇದ್ದೀರಿ, ಎಲ್ಲವನ್ನೂ ಮಾಡ್ತಾ ಇದ್ದೀರಿ. ಮೇಕೆ ಕೋತಿ ತಾನು ತಿಂದು ಯಾವುದೋ ಇನ್ನೊಂದು ಬಾಯಿ ಹೊರತು ಅನ್ನೋ ರೀತಿಯಲ್ಲಿ ಈ ರೀತಿ ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂಥ ದೇವೇಗೌಡರು ಲೆವೆಲ್ಗೆ, ದೇವೇಗೌಡರು ಪುತ್ರನ ಲೆವೆಲ್ಗೆ ಮಾತಾಡ್ತಕ್ಕಂಥ ಶಕ್ತಿ ನಿಮ್ಗೆ ಅಷ್ಟಿದ್ರೆ ದೇವೇಗೌಡರು ಮಂಡ್ಯ ಜಿಲ್ಲೆಗೆ ಬರಬಾರ್ದು ಅಂದಾದ್ರೆ ನೀನು ಯಾವರು? ದೇವೇಗೌಡರು ಮನೆ ದೇವರು ಇವತ್ತು ಬ್ಯಾಟ್ರಳ್ಳಿನಲ್ಲಿದೆ. ನಾಗಮಂಗಲಕ್ಕೆ ಯಾವ ರೀತಿ ಸಂಬಂಧ ಅಂತಕ್ಕಂಥದ್ದು ಮುಂದೆ ಹೇಳ್ತೀವಿ. ನೀನೆಲ್ಲಿದ್ದೆ? ನಿನಗೆ ಈ ಜಿಲ್ಲೆಗೆ ಏನು ಸಂಬಂಧ? ಯಾವಾಗ ಬಂದೆ ಈ ಜಿಲ್ಲೆಗೆ? ನಿನ್ನನ್ನು ಬೆಳೆಸ್ತವ್ರು ಯಾರು? ಆ ಕುಟುಂಬದ ಬಗ್ಗೆ, ಅವರ ಮಕ್ಕಳುಗಳ ಬಗ್ಗೆ ಅಗೌರವವಾಗಿ ನಡ್ಕೊಳ್ತಾ ಇದೆಯಲ್ಲ, ನಿನಗೆ ಕಿಂಚಿತ್ತು ಕೃತಜ್ಞತೆ ಇದೆಯಾ? ಇಂಥ ವ್ಯಕ್ತಿಗಳನ್ನ ಜನರು ಏನು ತೀರ್ಮಾನ ಮಾಡಬೇಕು? ಇದಕ್ಕೊಂದು ಗಾದೆ ಹೇಳ್ತಾರೆ ನಮ್ಮ ಕಡೆ, ಅನ್ನ ಇಕ್ಕದ ತಾಯಿನೇ ಕಾಮಿಸ್ತಕ್ಕಂಥ ವ್ಯಕ್ತಿಗಳು. ಇವತ್ತು ಇವರಿಗೆ ರಾಜಕೀಯವಾಗಿ ಅನ್ನ ಇಕ್ತವರು, ಊಟ ಮಾಡುತ್ತವರು ದೇವೇಗೌಡ ಕುಟುಂಬ. ಇವತ್ತು ಅವರ ಬಗ್ಗೆನೇ ನೀವು ಕೀಳು ಮಟ್ಟದಲ್ಲಿ ಮಾತಾಡ್ತಕ್ಕಂಥ ನಿನ್ಗೆ ಅಷ್ಟು ಶಕ್ತಿ ಇದೆಯಾ? ಕಾಂಗ್ರೆಸ್ ಪಕ್ಷಕ್ಕೆ ಇವರೆಲ್ಲ ಹೋಗಿದ್ದಾರೆ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು 16 ವರ್ಷಗಳು ಇದ್ದಂಥವ್ರು. ಅಲ್ಲಿ ಪದ್ಧತಿ ನನಗೆ ಗೊತ್ತಿದೆ ಚೆನ್ನಾಗಿ. ಇವು ಕಾಂಗ್ರೆಸ್ನ ಉದ್ಧಾರ ಮಾಡ್ಲಿಕ್ಕೆ ಹೋಗಿಲ್ಲ, ಇವೆಲ್ಲೋ ಒಂದು ಕಡೆ ಒಂದೊಂದು ಪಕ್ಷಗಳನ್ನ ತೀರಿಸಬೇಕು ಅಂತಕ್ಕಂಥ ತೀರ್ಮಾನ ಸುಪಾರಿ ತಗೊಂಡು ಹೋಗಿರ್ತಕ್ಕಂಥ ಈ ವ್ಯಕ್ತಿಗಳು ಹಿಂದೆ ಒಂದು ಸಮಾಜವನ್ನೇ ಅವಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು ಮಾತಾಡ್ತಾರೆ. ಅದಕ್ಕೆ ಪ್ರೇರಣೆ ಇವರೇ ಆಗಿದ್ದಾರೆ. ಇವತ್ತು ಎಲ್ಲೋ ತೆರೆಮರೆಯಲ್ಲಿ ದೇವೇಗೌಡರನ್ನ ಮತ್ತೆ ಈ ಸಮಾಜವನ್ನ ತೇಜೋವಧೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಮಾತಾಡ್ತಾ ಇರ್ತಕ್ಕಂಥದ್ದು. ಸಿದ್ದರಾಮಯ್ಯನವರು ಇವ್ರನ್ನೆಲ್ಲ ಯಾಕೆ ಜೊತೆ ಸೇರಿಸ್ಕೊಂಡಿದ್ದಾರೆ ಗೊತ್ತಿಲ್ಲ. ಸಿದ್ದರಾಮಯ್ಯನವ್ರನ್ನ ಇವ್ರಿಗಿಂತ ಹೆಚ್ಚಿಗೆ ಬಹಳ ಹತ್ತಿರದಿಂದ ನಾನು ಬಂದು ಗೊತ್ತಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವ್ರನ್ನ ಅವರ ಜಾತಿನ ಉಪಯೋಗಿಸ್ಕೊಳ್ತಕ್ಕಂಥದ್ದು, ಯಾವುದೋ ಅಧಿಕಾರಿ ಆ ಜಾತಿಯವನಿದ್ದ ಅದಕ್ಕೋಸ್ಕರ ಮಾಡ್ತೀನಿ ಅಂತ ಒಪ್ಕೊಂಡಿದ್ದ ಅಂತಕ್ಕಂಥದ್ದು. ಇದು ಮೊದಲನೇ ಇದೇ ಮೊದಲಲ್ಲ. ಹಿಂದೆ ನಾನು ಸಹ HAL ಹೌಸ್ ಬಿಲ್ಡಿಂಗ್ ಕೋಆಪರೇಟಿವ್ ಸೊಸೈಟಿ ಇದ್ದಂಥ ಸಂದರ್ಭದಲ್ಲೂ ಸಹ ನನಗೂ ಇದೇ ರೀತಿಯ ಕಿರುಕುಳ ಕೊಟ್ಟು ನಮ್ಮ ಸಂಘವನ್ನು ಒಂದ್ಸರಿ ಸೂಪರ್ ಸೀಡ್ ಮಾಡಿಸಿ ಕೋರ್ಟಿಂದ ಬಂದೆ. ಪುನಃ 2015-16 ನಾನು ಅಧ್ಯಕ್ಷ ಆದಂತ ಸಹ ಆಸನ ಮಾಡಬೇಕು ಅಂತ ಹೊರಟಿದ್ದೆ. ಯಾರೋ ಕಷ್ಟಪಟ್ಟು ಸಂಸ್ಥೆಗಳನ್ನ ಕಟ್ಟಿರ್ತಾರೆ. ನೀವು ಆಡಳಿತ ಮಂಡಳಿಯಲ್ಲಿ ವಜಾ ಮಾಡೋದ್ರಿಂದ ಏನು ಸಾಧಿಸ್ತೀರಿ? ಇವತ್ತು ಹಲವಾರು ಸಂಘ ಸಂಸ್ಥೆಗಳು ಸೂಪರ್ ಸೀಡ್ ಆಗಿ ಏನೇನಾಗಿದ್ದಾವೆ?
ಅವು ಪುನಶ್ಚೇತನ ಆಗಿದವ. ಬೆಂಗಳೂರಿನಲ್ಲಿ ಹಲವಾರು ಹೌಸ್ ಬಿಲ್ಡಿಂಗ್ ಕೋಆಪರೇಟಿವ್ ಸೊಸೈಟಿಗಳು ಬಹಳ ಉತ್ತಮವಾದ ಕೆಲಸ ಮಾಡ್ತಾ ಇದ್ದು. NGF, ITI ಎಲ್ಲಿದ್ದಾವೆ ಅವೆಲ್ಲ? ಅತ್ಯಂತ ಕಡಿಮೆ ಬೆಲೆಗೆ ನಿವೇಶನಗಳನ್ನ ಕೊಡ್ತಾ ಇದ್ರು. ಇವತ್ತು ನಮ್ಮ ಸಂಘ ಯಾರೋ ಪುಣ್ಯಾತ್ಮರು ಕಟ್ಟಿದ್ರು. ನನ್ನ ಕಾಲದಲ್ಲಿ 47 ರೂಪಾಯಿ 33 ಪೈಸೆಗೆ ಒಂದು ಅಡಿ ಚದರಡಿಗೆ ನಿವೇಶನಗಳನ್ನ ಕೊಟ್ಟರು. ಸುಮಾರು 4800 ಜನ ನೆಮ್ಮದಿಯಾಗಿದ್ದಾರೆ. ಅಂಥ ಸಂಘ ಸಂಸ್ಥೆಗಳ ಮೇಲೆ ಇವರು ವಕ್ರದೃಷ್ಟಿಗಳನ್ನ ಬೀಳ್ತಾರೆ. ಇವರು ಮಾಡ್ತಕ್ಕಂಥ ಅವ್ಯವಹಾರಗಳನ್ನ ನಾವು ಬಯಲಿಗೆ ಎಳಿಬೇಕಾಗ್ತದೆ. ಆ ಕಾಲ ಬರ್ತದೆ. ಇದು ಸರಿ ಇಲ್ಲ. ದೇವೇಗೌಡರ ಬಗ್ಗೆ, ದೇವೇಗೌಡ ಕುಟುಂಬದ ಬಗ್ಗೆ, ನಮ್ಮ ಸಮಾಜ ವರ್ಗದ ಬಗ್ಗೆ ಕಾಂಗ್ರೆಸ್ ಪಕ್ಷದವರು ಇದೇ ರೀತಿಯ ಅವಮಾನಕರ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇದ್ರೆ ಇವರು ಹೇಳಿ ಬಿಡ್ಲಿ, ಇವ್ರು ಒಪ್ಕೊಳ್ಳಿ ಬಿಡ್ಲಿ, ದೇವೇಗೌಡರು ಇವತ್ತು ಈ ಸಮಾಜಕ್ಕೆ ಅಲ್ಲ, ಎಲ್ಲ ಸಮಾಜಕ್ಕೂ ನಾಯಕರು. ಅವರ ಬಗ್ಗೆ, ಅವರ ಕುಟುಂಬದ ಬಗ್ಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಸಮಾಜದವರು ಸಹ ಬಹಳ ಚೀಮಾರಿ ಆಗಿದೆ. ಇವತ್ತು ಸನ್ಮಾನ್ಯ ಜಮೀರ್ ಅವರಿಗೆ ಮಾತಾಡೋದು, ಆಮೇಲೆ ಏನಾಯ್ತು? ಚೀಮಾರಿ ಹಾಕ್ಸ್ಕೊಂಡವ್ರು ಯಾರು? ಯಾರನ್ನೋ ಒಬ್ಬರನ್ನ ತುಳಿದ್ಬಿಟ್ಟು ಇನ್ನೊಬ್ರು ಬರೋದಕ್ಕಾಗಲ್ಲ. ನೀವೇನು ಮಾಡಿದ್ರಿ? ಕೊನೆ ದಿವಸ ಕುಮಾರಸ್ವಾಮಿಯವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 3 ಜನ ವಾಪಸ್ ಬರ್ತೀವಿ, ಈ ಸರ್ಕಾರ ಬಚಾವ್ ಮಾಡ್ತೀವಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ನೀವು 3 ಜನ ವಾಪಸ್ ಕರ್ಕೊಂಡ್ರೆ ನಾನು 6 ಜನ ಕರ್ಕೊಂಡು ಆಚೆಗೆ ಹೋಗ್ತೀನಿ ಅಂತ ಇದೆ ಜಮೀರ್ ಅಹಮದ್ ಅವರು ವಿಧಾನಸಭೆಯಲ್ಲಿ ಹೇಳಿಲ್ವಾ? MLAಗಳ ಮುಂದೆ, ಸಿದ್ದರಾಮಯ್ಯ ಮುಂದೆ ಹೇಳಿಲ್ವಾ? ನೀವೇನ ಸರ್ಕಾರ ಉಳಿಸಿದ್ರೆ ನಾನು 6 ಜನ ಕರ್ಕೊಂಡು ಹೋಗ್ತೀನಿ, ಅಖಂಡ ಶ್ರೀನಿವಾಸ ಮೂರ್ತಿ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಲ್ವಾ? ಇವತ್ತು ಅವರ ಸಮಾಜವನ್ನು ಹೋಲಿಸ್ಕೊಳ್ಳೋಕ್ಕೋಸ್ಕರ ನಾನೊಬ್ಬ ಮುಸ್ಲಿಂ ಲೀಡರ್ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ನಾನು ಬಿಜೆಪಿ ವಿರೋಧಿ ಅಂತಕ್ಕದ್ದು ಯಾಕೆ ಮಾತು? ರಾತ್ರಿ ಹೊತ್ತು ಬಿಜೆಪಿಯವರ ಸಂಪರ್ಕದಲ್ಲಿ ಇರ್ತೀರಿ, ಬೆಳಿಗ್ಗೆ ಹೊತ್ತು ಕಾಂಗ್ರೆಸ್ ಅಂತೀರಿ. ಚೆನ್ನಾಗಿ ನಡೀತಾ ಇರ್ತಕ್ಕಂಥ ಆಡಳಿತ ಮಂಡಳಿ ವಿರುದ್ಧ ಇಲ್ಲಪಲ್ಲದ ಸಂಚುಗಳನ್ನ ಮಾಡ್ತೀರಿ. ಈಗಾಗಲೇ ಜನಗಳು ನಿಮಗೆ ಬುದ್ಧಿ ಕಲಿಸಿದ್ದಾರೆ. ಇನ್ನು ಏನು ಮಾಡಬೇಕು ಅಂತ ಇದ್ದೀವಿ ತೋರಿಸ್ತೀವಿ. ನಮ್ದು ಯಾವ್ದು ಇವತ್ತು ಹೇಳ್ತಾ ಇದ್ದಾರೆ, ಮೆಗಾ ಡೈರಿನಲ್ಲಿ ಅಪ್ಪಾಜಿ ಗೌಡರು ಚರ್ಚೆ ನಡೆಸಿದ್ರು. ವಿಧಾನ ಪರಿಷತ್ತಿನಲ್ಲಿ ಚರ್ಚೆ ನಡೀತು. ಸೂಪರ್ ಸೀಡ್ ಮಾಡಲಿಲ್ಲ. ಅವ್ರಿಗೆ ಇಂತಿದ್ದ ಇಷ್ಟು ಕೋಟಿಗಳನ್ನ ರಿಕವರಿ, 100 ಕೋಟಿ ರಿಕವರಿ ಮಾಡಬೇಕು ಅಂತಕ್ಕಂಥದ್ದನ್ನ ಅವತ್ತಿನ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟಿ ಅವರು ಆದೇಶ ಮಾಡಿದ್ರು. ಆದೇಶ ಮಾಡಿದ್ದನ್ನ ಮಿನಿಸ್ಟ್ರಿಂದ ಸ್ಟೇ ಮಾಡಿಸಿ ಅವ್ರು ಪುನಃ ಸ್ಪರ್ಧಿಸಕ್ಕೆ ಅವಕಾಶ ಮಾಡಿಕೊಟ್ಟು ಪುಣ್ಯಾತ್ಮ ಯಾರು? ಇವನೇ ತಾನೆ. ಅಂತ ಭ್ರಷ್ಟಗಳ ರಕ್ಷಣೆ ಕೊಟ್ಕೊಂಡು ಇವತ್ತು ರೈತರ ಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಆಡಳಿತ ಮಂಡಳಿಯನ್ನ ಸೂಪರ್ ಸೀಡ್ ಮಾಡಕ್ಕೆ ಹೊರಟಿರ್ತಕ್ಕಂಥದ್ದು ಎಷ್ಟು ಸರಿ? ಸೂಪರ್ ಸೀಡ್ ಮಾಡಲಿ, ಕಾನೂನು ಪ್ರಕ್ರಿಯೆಯಲ್ಲಿ ಅದು ಮಾಡಬೇಕು ಅಂತ ಮಾಡಲಿ. ಆದರೆ ಈತನ ಹೇಳಿಕೆ ಕಟ್ಕೊಂಡು ಸೂಪರ್ ಸೀಡ್ ಮಾಡಕ್ಕೆ ಹೊರಟಿರ್ತಕ್ಕಂಥದ್ದು ಎಷ್ಟು ಸರಿ? ತನಿಖೆ ಹಂತದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ತನಿಖೆ ನಡೀಲಿ. ತಪ್ಪಿತಸ್ಥರು ಈ ಆಡಳಿತ ಮಂಡಳಿ ಸರಿ ಇಲ್ಲ ಅಂತ ಹೇಳಿದ್ರೆ ಸೂಪರ್ ಸೀಡ್ ಬೇಕಾದ್ರೂ ಮಾಡಲಿ, ಮತ್ತೊಂದರ ಮಾಡಲಿ. HD ಕುಮಾರಸ್ವಾಮಿ ಅವರು ಮೊನ್ನೆ ಮಂಡ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಹೇಳಿದ್ರು, ಯಾವುದೇ ಮಟ್ಟದಲ್ಲಿ ತನಿಖೆ ಮಾಡಿ ರೈತರಿಗೆ ಅನ್ಯಾಯ ಆಗಬಾರ್ದು, ಯಾರೇ ತಪ್ಪಿತಸ್ಥಿದ್ದು ಶಿಕ್ಷೆ ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಈಗ ಯಡಿಯೂರಪ್ಪನವ್ರಿಗಾಗಲಿ ಮತ್ತವ್ರು ಫೋನ್ ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಏನು ಹೇಳಿದೆ? ತನಿಖೆ ನಿಲ್ಲಿಸಿ ಅಂತ ಹೇಳಿದೀವ? ನಾವು ಕೇಳ್ತಾ ಇರ್ತಕ್ಕಂಥದ್ದು, ನಾವಾಗಲಿ ನಮ್ಮ ಪಕ್ಷ ಆಗಲಿ ನಾನಾಗಲಿ ನಮ್ಮ ನಾಯಕರು ಕೇಳ್ತಾ ಇರ್ತಕ್ಕಂಥದ್ದು, ನೀವು ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿ. ಏನು ತಪ್ಪು ಮಾಡದೆ ಇಂಥವ್ರಿಗೆ ಶಿಕ್ಷೆ ಕೊಡಲಿಕ್ಕೆ ನಿಮ್ಗೇನು ಅಧಿಕಾರ ಇದೆ? ಇವತ್ತು ನೀವು ಈತನ ಮಾತು ಕಟ್ಕೊಂಡು ನೋಟಿಸ್ ಕೊಟ್ರಿ, ಕೋರ್ಟ್ ಸ್ಟೇ ಕೊಟ್ಟಿದೆ. ಹಾಗಾದ್ರೆ ಹೈಕೋರ್ಟ್ಗೆ ಗೌರವ ಇಲ್ವಾ? ಎಲ್ಲ ನಿರ್ದೇಶಕರು ಕೊಟ್ಟಿರ್ತಕ್ಕಂಥ ನೋಟಿಸ್ ಸ್ಟೇ ಮಾಡಿದೆ, ಕೋರ್ಟ್ ತಿಳ್ಕೊಳ್ತು ಇವರೇ ಕಂಡಿದ್ದಾರೆ, ಇವರೇ ಶಿಕ್ಷೆ ಮಾಡಕ್ಕೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಇದು ಸಂಪೂರ್ಣವಾಗಿ ಯಾರೋ ಒಬ್ಬ ಬೇಕಾಗಿರ್ತಕ್ಕಂಥ ಆಡಳಿತಾಧಿಕಾರನ ಹಾಕೊಂಡು ಈ ಸಂಸ್ಥೆಯನ್ನ ಲೂಟಿ ಮಾಡೋಕ್ಕೋಸ್ಕರ ಸನ್ಮಾನ್ಯ ಚೆಲುವರಾಯಸ್ವಾಮಿಯವರು ಕುತಂತ್ರವನ್ನು ನಡೆಸ್ತಾ ಇರ್ತಕ್ಕಂಥದ್ದನ್ನ ನೇರವಾಗಿ ಆಪಾದನೆ ಮಾಡ್ತಾ ಇದ್ದೀನಿ. ಚೆಲುವರಾಯಸ್ವಾಮಿಯವರೇ, ನಿಮಗೆ ಕನಿಷ್ಠ ಗೌರವ ಕೃತಜ್ಞತೆ ಅಂತ ಇದ್ರೆ ದೇವೇಗೌಡ ಕುಟುಂಬದ ಬಗ್ಗೆ, ದೇವೇಗೌಡ ಮಕ್ಕಳ ಬಗ್ಗೆ ಮಾತಾಡಬೇಡಿ. ನೀನೇನಿದ್ರು ಇವತ್ತು ಅವರಿಂದ, ಏನಿದ್ರು ಆ ಪಕ್ಷದ ಕಾರ್ಯಕರ್ತರಿಂದ ದಯಮಾಡಿ ಅರ್ಥ ಮಾಡ್ಕೋಬೇಕು. ಇನ್ನೂ ಹೆಚ್ಚಿಗೆ ನೀನು ಹದ್ದು ಮೇಲೆ ವರ್ತಿಸಿದ್ರೆ ಅದಕ್ಕೆ ಪ್ರತಿಫಲನವನ್ನು ಕೊಡಬೇಕಾಗ್ತದೆ. ಜನಗಳು ಕೊಡ್ತಾರೆ. ನೀವು ಮಾಡ್ತಾ ಇರ್ತಕ್ಕಂಥ ಕುತಂತ್ರ, ಎಲ್ಲೆಲ್ಲಿ ಕೂತಾಕೊಂಡು ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಲೋಕ ಗೊತ್ತಾಗಲ್ಲ ಅಂತಕ್ಕಂಥದ್ದನ್ನ ತಿಳ್ಕೊಬೇಡಿ. ಇಡೀ ಪ್ರಪಂಚನೇ ನೋಡ್ತಾ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಡಿಯೋದಲ್ಲಿ ದೇವೇಗೌಡರ ಕುಟುಂಬ ಹೊರಗಡೆ ಬರ್ತಾರೆ, ಒಳಗಡೆ ಬರ್ತಾರೆ
ಇದನ್ನ ನಾನು ಚಲುವರಾಯ ಸ್ವಾಮಿ ನೇರವಾಗಿ ಹೇಳ್ತೀನಿ. ನಿಂದು ಒಳಗೊಂದು ಹೊರಗೊಂದು, ನಿಂದು ಹೊರಗಡೆ ಒಂದು ಮುಖ ಒಳಗಡೆ ಒಂದು ಮುಖ. ಇಡೀ ಜಿಲ್ಲೆ ನಾಯಕರ ಮನೆಗೆ ಹೋಗ್ತಾ ಇದೆಯಾ, ಎಡ್ತಾಗ್ತಾ ಇದೆಯಾ, ಕಾಲಿ ಬೀಳ್ತಾ ಇದೆಯಾ, ಆ ಸಂಸ್ಥೆ ವಿರುದ್ಧ ಬನ್ನಿ ಅಂತ. ಈಗ ಯಾರೋ ಹಿರಿಯ ನಾಯಕರುಗಳು ಇರ್ತಾರೆ, ಸಾರ್ ಈ ತರ ನೀರಿಗೆ ಹಾಳಾಕ್ಬಿಟ್ಟವ್ರೆ ಸರ್ ಅಂತ ಅವ್ರಿಗೆ ಹೆಂಗ್ ಗೊತ್ತಿರ್ತಾರೆ ಸತ್ಯಾಂಶ? ಹೌದಾ, ನಿಜ ಇರ್ಬೇಕು ಅಂತ ಬರ್ತಾರೆ. ಇವ್ರು ಈ ರೀತಿ ರಾಜಕೀಯವಾಗಿ ಉಪಯೋಗಿಸ್ಕೊಳ್ಳೋಕೆ ಪ್ರಯತ್ನ, ಚೌಡಯ್ಯನವರಾಗ್ಲಿ, ಮಾದೇಗೌಡರಾಗ್ಲಿ, ದೇವೇಗೌಡರಾಗ್ಲಿ ಯಾರಾದ್ರೂ ಹೋಗಿ ಈ ತರ ಹೇಳಿದ್ರೆ ಏನ್ ತಿಳ್ಕೊಳ್ತಾರೆ? ಈಗ ನಿಮ್ಮ ಮನೆಗೆ ಬಂದು ಕೇಳ್ತಾರೆ, ಸರ್ ಈ ತರ ಅನ್ಯಾಯ ನಡೀತಾ ಇದೆ, ನಂಬ್ತಾರೆ ಸ್ಟಾರ್ಟಿಂಗು. ಸತ್ಯಾಂಶ ಏನಿದೆ? ಸತ್ಯಾಂಶ ಹೊರಗಡೆ ಬರೋದು ಯಾವಾಗ? ತನಿಖೆ ಆಗ್ಬೇಕು ತಾನೆ. ನೀವು ತನಿಖೆಯನ್ನು ಮಾಡಿದರೆ ಶಿಕ್ಷೆ ಕೊಡ್ಬೇಕು ಅಂತ ಹೊರಟ್ರೆ ತನಿಖೆನೇ ಮಾಡಬೇಡಿ ಅಂತ ಹೇಳಿದ್ದಾರೆ ಅಂತ ಅದನ್ನ ತೋರಿಸ್ಲಿ. ತನಿಖೆ ಮಾಡಬೇಡಿ ಅಂತ ಏನಾದ್ರೂ ಹೇಳಿದ್ರೆ ಇಡೀ ಸಂಪೂರ್ಣವಾಗಿ ನಮ್ಮ ಪಕ್ಷನ ವಿಸರ್ಜನೆ ಮಾಡ್ಕೊಳ್ತೀವಿ ನಾವು. ನಾವು ವಾದ ಮಾಡಿದೀವಿ, ಸಿಬಿಐ ತನಿಖೆ ಮಾಡಿ ಅಂತ ವಾಯ್ಸ್ ಎತ್ತಿದವ್ರು ನಾವು. ಯಾರೇ ಆಗ್ಲಿ, ನಮ್ದು ಇರ್ತಕ್ಕಂಥ ಯಾರೇ ಆಗ್ಲಿ, ಅವತ್ತು ರೈಡ್ ಮಾಡಿದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಡೈರೆಕ್ಟರ್ಗಳು ಹೋಗಿಲ್ವಾ? ಎಲ್ಲ ಹೋಗಿಲ್ವಾ? ಪಕ್ಷಾತೀತವಾಗಿ ಎಲ್ಲರೂ ಹೋಗಿ ಮಾಡಿದಾರೆ ತಾನೆ. ಸೂಪರ್ ಸೀಟ್ ಮಾಡಿ ಅನ್ಯಾಯ ಸರಿಪಡಿಸ್ಬಿಡ್ತೀವಿ ಅಂದ್ರೆ ಯಾರಿಂದ ಮಾಡಿಸ್ತೀಯಾ? ನೀನು ಕೂತ್ಕೊಂಡು ಬೇಕಾದ ಆಡಳಿತಾಧಿಕಾರಿ ಹಾಕೊಂಡು ದುಡ್ಡು ಹೊಡೆಯೋದಕ್ಕೆ ಮಾಡ್ತಾರೆ ಸಂಚು. ಈಗಾಗಲೇ ಮೆಗಾ ಡೈರಿಯಲ್ಲಿ ಎಷ್ಟು ಬಂದಿದೆ ನಿನ್ ದುಡ್ಡು? ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ. 15 ಕೋಟಿ ರೂಪಾಯಿ ಅಂತಾರೆ, 20 ಕೋಟಿ ರೂಪಾಯಿ ಅಂತಾರೆ. ನೀನು ಆಯ್ತು, ನೀನು ಮೊನ್ನೆ ಚುನಾವಣೆ 2019 ಚುನಾವಣೆಯಲ್ಲಿ ಅವ್ರು ಸ್ಟೇ ಕೊಡ್ಸಕ್ಕೆ ಎಷ್ಟು ಕೋಟಿ ತಗೊಂಡಿದ್ಯಾ? ಅವ್ರು ಯಾರ ಮದ್ದೂರ್ನೊಬ್ಬನ ಅಧ್ಯಕ್ಷರು ಮಾಡ್ತೀನಿ ಅಂತ ಎಷ್ಟು ಕೋಟಿ ಇಸ್ಕೊಂಡಿದ್ಯಾ? ಇವೆಲ್ಲ ಗೊತ್ತಿರುವ ಜನಸಾಮಾನ್ಯರಿಗೆ? ನೀನು ಮಾಡ್ತಾ ಇರ್ತಕ್ಕಂಥ ಸಾಚಾತನ ಇದು. ನಿನಗೆ ದೇವೇಗೌಡರ ಬಗ್ಗೆ ಕುಮಾರಸ್ವಾಮಿ ಅವರು ಮಾಡ್ತಕ್ಕಂಥ ಯೋಗ್ಯತೆ ಇದೆಯಾ, ಅರ್ಹತೆ ಇದೆಯಾ? ಇವತ್ತು ಬಹಳ ಸಂತೋಷವಾಗ್ತಾ ಇದೆ ನನಗೆ. ಅವತ್ತು ಹೇಳಿದ್ದೆ ನಾನು, DK ಶಿವಕುಮಾರ್ ಅವ್ರಿಗೆ ಹೇಳಿದ್ದೆ, ಇವು ಅಂತಿಂತವಲ್ಲ, ಸುಪಾರಿ ತಗೊಂಡ್ಬರ್ತಾ ಹುಷಾರಾಗಿರಿ. ಯಾರೋ ಪುಣ್ಯಾತ್ಮರು ಸ್ವತಂತ್ರ ಪೂರ್ವದಿಂದ ಕಟ್ಟಿರ್ತಕ್ಕಂಥ ಪಕ್ಷ, ನಮ್ಮಂತ ನಿಷ್ಠಾವಂತರನ್ನ ಆಚೆ ಕಳಿಸಿ ಅಂತ ಒಳಗೆ ಸೇರಿಸ್ಕೊಳ್ತಾ ಇದ್ದೀರಿ. ನಿಮ್ಗೆ ಒಳ್ಳೇದಾಗ್ಲಿ, ಇದರ ಅನುಭವ ನಿಮ್ಗೆ ಆಗ್ತದೆ ಅಂತಕ್ಕಂಥ ಈಗಾಗಲೇ ಸಿದ್ದರಾಮಯ್ಯನವ್ರಿಗೂ ಅನುಭವ ಆಗಿದೆ, ಇವರು DK ಶಿವಕುಮಾರ್ ಬಹಳ ಚೆನ್ನಾಗಿ ಅನುಭವ ಆಗ್ತಾ ಇದೆ, ಬಹಳ ಚೆನ್ನಾಗಿ ಅನುಭವ ಆಗ್ತಾ ಇದೆ. ಅವ್ರು ಚೆನ್ನಾಗಿರಿ. ನಾನು ಹಳೆಯ ಕಾಂಗ್ರೆಸ್ ಆಗಿದ್ದರಿಂದ ಅವ್ರಿಗೆ ಇಷ್ಟಪಡ್ತೀನಿ. ಕುಮಾರಸ್ವಾಮಿ ಅವರ ಆಪ್ತ ಸಹಾಯಕನ ಸಂಬಂಧಿನೇ ಇದ್ದಾರೆ ದೂರಿದೆ ನೋಡಿ. ಆ ವ್ಯಕ್ತಿ ನನಗೆ ಬಹಳ ಚೆನ್ನಾಗಿ ಪರಿಚಯ ಇರ್ತಕ್ಕಂಥವನು, ನನಗೂ ಫಾಲೋ ಆಯಿತು. ಯಾರು ರಂಜಿತ್ ಅಂತಕ್ಕಂಥವನು, ಅವನ ಸೋದರ ಮಾವ ಟೆಂಡರ್ ತಗೊಂಡಿದ್ದಾನೆ. ಆ ಸೋದರ ಮಾವನ ಜೊತೆ ಇವನು ಕೆಲಸ ಮಾಡ್ತಿರ್ಬೋದು. ನಾನೇನು ಕದ್ದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದು ತನಿಖೆಯಲ್ಲಿ ಹೇಳ್ಬೇಕು. ನಾನು ನೀವು ಹೇಳಕ್ಕಲ್ಲಪ್ಪ ಅದನ್ನ. ಆ ಕಾರಣಕ್ಕೆ ಕುಮಾರಸ್ವಾಮಿ ತನಿಖೆ ಮಾಡಬೇಡಿ ಅಂತ ಹೇಳ್ತಿದ್ದಾರೆ ಆರೋಪ. ಯಾವುದೇ ಕಾರಣಕ್ಕೂ ಆ ಸಂಬಂಧ ಬರಲ್ಲ. ನಾವು CBI ತನಿಖೆ ಹೇಳ್ತಾ ಇದ್ದೀವಲ್ಲ ಸರ್ಕಾರಕ್ಕೆ, CBI ತನಿಖೆ ಮಾಡಿಸಿ. ಯಾರು ಬೇಡ ಅಂದವರು? ತಮ್ಮದೇ ಪಕ್ಷದ ತಾಲೂಕು ಅಧ್ಯಕ್ಷ ಆಗಿದ್ದಂತವ್ರು, ಅವರು ಸಹ ಕುಮಾರಸ್ವಾಮಿ ಅವರು ಆಲೆ ನಮ್ಮ ಪಾರ್ಟಿ ಬಹಳ ದಿವಸ ಆಗಿದೆ, ಬಹಳ ದೂರ ಹೋಗಿದೆ. ಪಾಪ ಬಹಳ ದೊಡ್ಡವರು, ಮೇಧಾವಿ. ಅವ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಅವರು ಅನ್ಯಾಯದ ವಿರುದ್ಧ ಅವಾಗವಾಗ ಹೋರಾಟ ಮಾಡ್ತಾರೆ. ಆದರೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡಕ್ಕೆ ಇಂಥ ಭ್ರಷ್ಟನ ಜೊತೆಗೆ ಸೇರಿಸ್ಕೊತಾರೆ. ಅವ್ರ ಹೋರಾಟ ಜಯ ಸಿಗಲ್ಲ. ಗೊತ್ತಿಲ್ಲ, ಅವ್ರನ್ನೇ ಕೇಳಬೇಕು. ಯಾವ್ದ್ರ ಬಗ್ಗೆ? ನೋಡಿ ಇವ್ರೆ, ಚಲುವರಾಯ ಸ್ವಾಮಿಗೆ ಕಾಂಗ್ರೆಸ್ ಪಕ್ಷ ಒಗ್ಗಲ್ಲ, ಹತ್ತಿರ ಕಡೆ ಆಗೋದಿಲ್ಲ. ಅಲ್ಲಿರೋದು ಹೇಳ್ತೀವಿ, ಅಲ್ಲಿ ಸಿದ್ಧಾಂತಗಳು ಬೇರೆ ಬೇರೆ ಇದೆ. BJP ನಮ್ಮ ಸರ್ಕಾರವನ್ನು ಕೆಡವಲಿಕ್ಕೆ ಇವರೆಲ್ಲ ಸಹಕಾರ ಮಾಡೋದು ಒಂದೇ ಒಂದು ಕಾರಣಕ್ಕೆ ಇವತ್ತು ಯಡಿಯೂರಪ್ಪನ ಸುಪುತ್ರರು ಬಹಳ ಸಹಕಾರ ಕೊಡ್ತಾರೆ. ಕೆಲವರು ಮಂತ್ರಿಗಳು ಸಹಕಾರ ಕೊಡ್ತಾರೆ. ಇವ್ರು ಹೇಳಿದಂಥ ಜಿಲ್ಲಾಧಿಕಾರಿ ಹಾಕ್ಕೊಡ್ತಾರೆ, ಇವ್ರು ಹೇಳಿದ SP ಹಾಕ್ಕೊಡ್ತಾರೆ, ಇವ್ರು ಹೇಳಿದಂಥ ಸರ್ಕಾರಿ ಇನ್ಸ್ಪೆಕ್ಟರ್ ಹಾಕ್ಕೊಡ್ತಾರೆ. ಇವರು ಮಾಮೂಲಿ ವ್ಯವಹಾರ ನಡೆಸ್ತಾ ಇದ್ದಾರೆ. ಚೆನ್ನಾಗಿ ದುಡ್ಡು ಇಸ್ಕೊಂಡು ಟ್ರಾನ್ಸ್ಫರ್ ಮಾಡಿಸ್ಕೊಡ್ತಾರೆ. ಸಂತೋಷ. ನಮಗೆ ಯಾವನಾದ್ರು ಬಂದು ಕೆಲಸ ಮಾಡ್ರಪ್ಪ ಅಂತಕ್ಕಂಥದ್ದು ನಾವು. ಇವತ್ತು ಅಂಥ ಒಂದು ಬೃಹತ್ ಸಂಸ್ಥೆಯಲ್ಲಿ ಇವ್ರು ಇಷ್ಟ ಬಂದ ಆಡಳಿತಾಧಿಕಾರಿ, ಒಬ್ಬ ಭ್ರಷ್ಟ ಆಡಳಿತಾಧಿಕಾರಿನ ಹಾಕ್ಕೊಡ್ತಾರೆ. ಇವ್ರು ಬೇಕಾದ್ ಮಾಡ್ತಾರೆ. ಒಂದು 3-4 ವರ್ಷ ಟೈಮ್ ತಗೊಳ್ತಾರೆ, ಎಲೆಕ್ಷನ್ ಮಾಡಲ್ಲ, ತನಿಖೆ ತಳ್ತಾರೆ, ದುಡ್ಡು ಹೊಡಿತಾನೆ ಅಷ್ಟೇ, ಇನ್ನೇನು ಮಾಡಲ್ಲ. ಸೂಪರ್ ಸೀಡ್ ಉದ್ದೇಶನೇ ಈ ತನಿಖೆನ ಹಳ್ಳ ಹಿಡಿಸ್ಬೇಕು, ತಾನು ದುಡ್ಡು ಮಾಡಬೇಕು ಅಂತಕ್ಕಂಥದ್ದು. ಮೊದಲನೇದು JDS ಆಡಳಿತದಿಂದ ಏನಾದ್ರೂ ಮಾಡಿ ತೆಕ್ಕೆಯಿಂದ ಕಿತ್ಕೋಬೇಕು ಅಂತಕ್ಕಂಥ. ಎರಡು ದುಡ್ಡು ಅಷ್ಟೇ. ಯಾತೊಂದು ದುಡ್ಡಿಲ್ಲ ಏನು ಮಾಡಲ್ಲ. ಸರಿ, ಹಿಂದೆ DYSP ನೇತೃತ್ವದ ತನಿಖೆ ಮಾಡಕ್ಕೆ ಹೇಳಿದಾಗ ನೀವು DYSP ವಿರುದ್ಧ ನಾನು ಹೇಳ್ತಾ ಇದ್ದೀನಲ್ಲಪ್ಪ, DYSP ತನಿಖೆ ಸರಿ ಇರೋದಿಲ್ಲ, ಆತನ ಕೈಲಿ ಆಗಲ್ಲ. ಇದು CBI ಕೊಡಿ. ನಾವೇ ಮೊದಲು ಯಾರು ಹೇಳಿದವರು? ಎಲ್ಲ MLAಗಳು ಹೇಳಿದ್ವಿ, CBI ತನಿಖೆ ಕೊಡಿ, ಸತ್ಯಾಂಶ ಹೊರಗಡೆ ಬರಲಿ.
ಅದು ಬಿಟ್ಟು ಯಾವನೋ ಒಬ್ಬ ಬಂದು ಸುಣ್ಣಾಗಿರ್ತಕ್ಕಂಥ ಗಿರಾಕಿ ಬಂದು ಹೇಳ್ದ ಅಂತ ನೀವು ಸೂಪರ್ ಸೀಡ್ ಮಾಡಿದ್ರೆ ಏನ್ ನ್ಯಾಯ ಇದೆ ಅದರಲ್ಲಿ? ಆಡಿಯೋದಲ್ಲಿ ಇನ್ನೊಂದಿದೆ ಸರ್, ಕ್ಲಾರಿಫೈ ಆಗಿ ನಮ್ದು ಯಾವುದೇ ಇಲ್ಲ, ಯಾರು ತಪ್ಪು ಮಾಡಿದ ನನ್ಗೆ ಶಿಕ್ಷೆ ಆಗ್ಲಿ, ಕಾಂಗ್ರೆಸ್ ನಂದು ಏನು ಇಲ್ಲ ಅಂತಾರೆ. ನಂದು ಏನು ಇಲ್ಲ, ಅದೇ ಸಿದ್ದರಾಮಯ್ಯ ಫೋನ್ ಮಾಡಿದೆ, ಅವ್ರ ಜಾತಿಯವ್ರು ಇದ್ರು, ಒಬ್ರು ತುಷಾರ್ ಗಿರಿನಾಥ್ ಅಂತ, ಅವರೆಲ್ಲ ರೆಡಿ ಮಾಡ್ಕೊಂಡಿದ್ರು. ಒಂದ್ ದಿವಸದಲ್ಲಿ ಹಿಂಗೆ ಎಡವಟ್ಟಾಗ್ಬಿಡ್ತು ಅಂತ ಹೇಳಿಲ್ವಾ? ಅದನ್ನೇ ಹೇಳಿದಾರಲ್ವಾ? ನಂದು ಏನು ಇಲ್ಲ, ಹಿಂಗ್ ಮಾಡ್ತಾ ಇದ್ದೀನಿ ಅಂತ. ಕದೂರು ರಾಮಕೃಷ್ಣ ಅವರ ಅಧ್ಯಕ್ಷರು ತಮ್ಮ ಪ್ರಯತ್ನ ಇತ್ತು. ಹೌದು, ಕದೂರು ರಾಮಕೃಷ್ಣನ್ನ ಮಾಡ್ಬೇಕಾದ್ರೆ ನಮ್ಮ ಪಕ್ಷ ಅವಾಗಿದ್ದಂತ ಕಾಂಗ್ರೆಸ್ ಅಲ್ಲಿ ನಾನು ನರೇಂದ್ರ ಸ್ವಾಮಿ ಅವರು ಕದ್ದೂರು ರಾಮಕೃಷ್ಣ ಮಾಡ್ಬೇಕು ಅಂತ ಇದ್ದು, ಆ ಸಂದರ್ಭದಲ್ಲಿ ಕದ್ದೂರು ರಾಮಕೃಷ್ಣನ್ ಮಾಡಬಾರ್ದು ಅಂತ ಆ ಒಂದು ಟೀಮು, ಅಂಬರೀಷ್ ಅವರ ಕೆಲವರು ಆಪ್ತರು ಮಾಡಬಾರ್ದು ಅಂತಿದ್ರು. ಆ ಸಂದರ್ಭದಲ್ಲಿ ರಾತ್ರಿ ಚೆಲುವರಾಯ ಸ್ವಾಮಿನ ಬುಕ್ ಮಾಡಿ ಕದ್ದೂರು ರಾಮಕೃಷ್ಣ ಅವ್ರ ಅಧ್ಯಕ್ಷ. ಅವ್ರ ಕಾಲದಲ್ಲಿ ಅತ್ಯಂತ ಹೆಚ್ಚು ವ್ಯವಹಾರ ಅವ್ರ ಕಾಲದಲ್ಲಿ. ಹೌದಪ್ಪ, ಅದಾದ್ಮೇಲೆ ನಾವು ಪಾರ್ಟಿ ಬಿಟ್ಟು ಬಿಡುವಾಗ ಸಂಬಂಧ ಇಲ್ಲ ನನಗೆ. ನಾನು ಹೇಳ್ತಾ ಇದ್ದೆ ಕದ್ದೂರು ರಾಮಕೃಷ್ಣನ್ ಮಾಡ್ಬೇಕಾದ್ರೆ ದುಡ್ಡು ತಗೊಂಡೇ ಮಾಡಿದ್ದು ಅಂತ ಹೇಳ್ತಾ ಇದ್ದೀನಿ. ನೇರವಾಗಿ ಆಪಾದನೆ ಮಾಡ್ತಾ ಇದ್ದೀನಿ. ಹೌದ್ರಿ, ನಾವು ರಾಮಕೃಷ್ಣ ಮಾಡ್ಬೇಕು ಅಂತ ಹೊರಟು ಅವತ್ತು ರಾತ್ರಿ ಗಲಾಟೆ ಆಯ್ತು. ಅವರಾಗಬಾರ್ದು ಇದಾಗಬೇಕು ಅಂದಾಗ ಅವರು ಬೇರೆಯವ್ರು ಏನ್ ಮಾಡಿದ್ರು, ಇವರು ಕೂತ್ಕೊಂಡು ಡಬಲ್ ಗೇಮ್ ಮಾಡ್ತಾ ಇರ್ತಾರೆ. ನಿಮಗೆ ಮಾಡ್ತೀವಿ ಅಂತ. ಎರಡೂ ಪಾರ್ಟಿಯವರು ಇವ್ರ ಹತ್ರಕ್ಕೆ ಹೋದ್ರು. ಯಾರು ಹೆಚ್ಚಿಗೆ ದುಡ್ಡು ಕೊಟ್ಟರು ಅವ್ರು ತೀಸ್ಕೊಂಡು ಕದ್ದೂರು ರಾಮಕೃಷ್ಣ ಹೆಚ್ಚಿಗೆ ಕೊಟ್ಟರು ಮಾಡಿ. ಇವಾಗ ಆಡಿಯೋ ರಿಲೀಸ್ ಆಗಿದೆ, ಇದುವರೆಗೂ ಸರ್ ತೆರೆ ಮರೆಯಲ್ಲಿ ಆಟ ಆಡ್ತಿದ್ರು. ಇವಾಗ ಆಡಿಯೋ ರಿಲೀಸ್ ಆಗಿದೆ, ಈ ಕುರಿತಾಗಿ ಏನಾದ್ರು ಆಡಿಯೋ ಮೇಲೆ ಏನಾದ್ರು ದೂರು ದಾಖಲಿಸಿ ಅಥವಾ ತನಿಖೆಗೆ ಏನಾದ್ರು ಅದ್ರ ಅವಶ್ಯಕತೆ ಇಲ್ಲ. ದೇವೇಗೌಡರ ಬಗ್ಗೆ ಮಾತಾಡ್ತಕ್ಕಂಥದ್ದು, ದೇವರ ಕುಟುಂಬದ ಮಾತಾಡ್ತಕ್ಕಂಥದ್ದು, ಈ ಸಮಾಜಕ್ಕೆ ಮಾಡ್ತಕ್ಕಂಥ ಅವಮಾನ ಅಂತಕ್ಕಂಥದ್ದು ಈಗಾಗಲೇ ಜಮೀರ್ ಅಹಮದ್ ಅವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಜನತೆ ತೋರಿಸ್ಕೊಟ್ಟಿದ್ದಾರೆ. ಈತಿನ ಯೋಗ್ಯತೆ ಏನು ಅಂತಕ್ಕಂಥದ್ದು ಈಗ ನಮ್ಮ ಜನಕ್ಕೆ ಗೊತ್ತಾಗಿದೆ. ಅದು ಗೊತ್ತಾಗಬೇಕು ಅಷ್ಟೇ. ಗೋಮುಖ ವ್ಯಾಘ್ರಗಳು ನಿಜವಾದ ಮುಖ ಒಳಗೊಂದು ಹೊರಗೊಂದು ಎರಡೇ ಡಬಲ್ ಸ್ಟ್ಯಾಂಡರ್ಡ್ ಇರ್ತಾವಲ್ಲ, ಇವೇನು ಅಂತಕ್ಕಂಥ ಗೊತ್ತಾಗುತ್ತೆ. ಸರ್, ಇವಾಗ ಮಂಡ್ಯ ಜಿಲ್ಲೆಯಲ್ಲಿ JDS ಪ್ರಾಬಲ್ಯ ಇದೆ. 7 ಜನ ಶಾಸಕರು JDS ನವರೇ ಇದ್ದೀರಿ. 6 ಜನ JDS ನವರೇ 6-9 ಇದ್ದೀರಿ. ನೀವೆಲ್ಲ ಇವಾಗ ದೇವೇಗೌಡರ ಮೇಲೂ ಆರೋಪ ಬಂದಿದೆ. ಅವರು ನೇರವಾಗಿ ಭಾಗವಹಿಸಿದರೋ ಇಲ್ವೋ ಅಂತ ನಮ್ಗೆ ಗೊತ್ತಿಲ್ಲದ ವಿಚಾರ. ಆಡಿಯೋದಲ್ಲಂತೂ ಅದು ಸ್ಪಷ್ಟವಾಗಿದೆ, ದೇವೇಗೌಡರು ಕರೀತಾ ಇದ್ದಾರೆ. ನೀವು 6 ಜನ MLAಗಳು ಮತ್ತೆ ದೇವೇಗೌಡರು ಈ ಜಿಲ್ಲೆ ಜೀವನಾಡಿ ಮೈಸೂರು ಮನ್ಮೂಲು ಇದು ಮುಗಿಸೋತಾರೆ. CBI ತನಿಖೆ ಮಾಡಿ ಅಂತ ಹೇಳಿ ನೀವೆಲ್ಲ ಒಂದು ನಿಯೋಗ ಹೋಗಿದ್ದೆ ಮುಖ್ಯಮಂತ್ರಿಗಳಿಗೆ ಒಂದು ಇವಾಗಲೇ ಮಾಧ್ಯಮಗಳ ಮೂಲಕ ಎಲ್ಲ MLAಗಳು ಪ್ರೆಸ್ ಮೀಟ್ ಮಾಡಿ ವೈಯಕ್ತಿಕವಾಗಿ ನಾವೆಲ್ಲ ಹೇಳ್ಬೇಕಂತ ನಮಗೆಲ್ಲ ಮುಂದಿನ ಅಧಿವೇಶನ ಬಂದಂಥ ಸಂದರ್ಭದಲ್ಲಿ ಚರ್ಚೆ ಇದನ್ನು ತಗೊಳ್ತೀವಿ, ಮೈಸೂರನ್ನು ತಗೊಳ್ತೀವಿ. ಇವತ್ತು ಮೈಸೂರನ್ನ ಏನು 40 ವರ್ಷಗಳ ಕಾಲ ಬೇರೆಯವರು ಕೊಡಕೊಟ್ಟಿದ್ದಾರೆ, ಅದನ್ನು ನಾವು ತೆಗೆದುಕೊಳ್ತೀವಿ. ಅದೊಂದೇ ಅಲ್ಲ, ಎಲ್ಲ ತೆಗೆದುಕೊಳ್ತೀವಿ. ಅದು ಅನ್ನ ಆಗದಂಥ ಪಕ್ಷಗಳನ್ನ ಅಂತ ನಾಯಕರುಗಳನ್ನ, ಈಗ ನಾನು ಹಿಂದೆ ಸಿದ್ದರಾಮಯ್ಯನವ್ರ ಜೊತೆ ಇದ್ದೆ, ನಾನು ಸಿದ್ದರಾಮಯ್ಯನ ಜೊತೆ ಮಾತಾಡ್ತಾ ಇದ್ದೀನಿ. ಯಾಕೆ ಬೇಕಾ ಬೇಡವಾ? DK ಶಿವಕುಮಾರ್ ನಮ್ಮನ್ನೆಲ್ಲ ರಾಜಕೀಯವಾಗಿ ಬೆಳೆಸ್ತಂಥವ್ರು. ಅಂದರೆ ಇನಿಷಿಯಲ್ ಸ್ಟೇಜ್ ನಾನೇನು ಇಲ್ಲದ ಸ್ಟೇಜ್ DK ಶಿವಕುಮಾರ್ ಜೊತೆ ಓಡಾಡ್ತಿದ್ದೆ. ಅವರು ರಾಜಕೀಯ ಬೆಳೆಸಿ ಎಸ್ ಎಂ ಕೃಷ್ಣ ಬೆಳೆಸಿದ್ರು, ಖರ್ಗೆ ಅವರು ಬೆಳೆಸಿದ್ರು, ತದನಂತರ ಸಿದ್ದರಾಮಯ್ಯ ಬೆಳೆಸಿದ್ರು. ಹಂಗೆ ಅನ್ಬಿಟ್ಟು ಇವತ್ತು ನಾನು ವಿರೋಧ ಪಕ್ಷ ಇದ್ದೀನಿ ಅಂತ ಅವ್ರ ಬಗ್ಗೆಗಳಿಗೆ ಇಲ್ಬಲದಲ್ಲಿ ಮಾತಾಡೋಕ್ಕಾಗ್ತದ? ಅದು ಅನ್ನ ಇಕ್ಕದ ಮನೆಗೆ ಅನ್ನ ಹಾಕೋದು, ಅನ್ನ ಇಕ್ಕದ ತಾಯಿ ಕಾಮಿಸೋದು ಅಂತ. ನಿಮ್ಮ ಬಲಭಾಗ ಮತ್ತು ಎಡಭಾಗ ನಿರ್ದೇಶಕರ ಡೈರಿಗಳ ಬಗ್ಗೆ ಒಂದು ಆರೋಪ ಇದೆ. ದೊಡ್ಡ ಚಿಕ್ಕನಳ್ಳಿ BMC ಮತ್ತು ನೆಲ್ಲಿಗೆರೆ ಡೈರಿಗಳಲ್ಲೂ ನೀರು ಕಲಬೆರಕೆ ಆಗ್ತಾ ಇದೆ ಅಂತ ಆರೋಪನ ಮನ್ಮೂಲ್ ಮಾಜಿ ಅಧ್ಯಕ್ಷರು ಮಾಡ್ತಾರೆ. ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇದು ನಮ್ಮ ಇಬ್ಬರು ನಿರ್ದೇಶಕರುಗಳು ಇದೆಲ್ಲೋ ಒಂದು ಕಡೆ ವಾಸನೆ ಇದೆ, ಹಾಲಿನ ಕಳ್ತನ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಸುಮಾರು 6-7 ತಿಂಗಳಿಂದ ನನ್ನ ಗಮನಕ್ಕೂ ಹೇಳಿದ್ವಿ. ನೀವು ಕಂಡಿಡೀರಿ ಅಂದೆ. ಈಗ ಲಾರಿ ಸಿಕ್ತು, ಹಲವಾರು ಇಂಜಿನಿಯರ್ಗಳು ಎಲ್ಲರೂ ಹೋಗಿ ಪೊಲೀಸರು ಎಲ್ಲ ಚೆಕ್ ಮಾಡಿದ್ರು, ಯಾರ ಕೈಲೂ ಕಂಡಿಡಿಯೋಕ್ಕಾಗಲಿಲ್ಲ. ಅದನ್ನ ಕೊನೆಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಆ ಡ್ರೈವರ್ನ ಕರೆದು ನಿನಗೇನು ಆಗ್ದಂಗೆ ನೋಡ್ಕೊಳ್ತೀವಿ, ನಿನ್ನ ಕೇಸ್ ಆಗ್ದಂಗೆ ನೋಡ್ಕೊಳ್ತೀವಿ, ನೀನು ಕನ್ಫೆಸ್ ಆಗು ಅಂತಕ್ಕಂಥ ಮಾತನ್ನು ಹೇಳಿದ್ಮೇಲೆ ಅವನು ತೋರಿಸ್ದಾಗಲೇ ಗೊತ್ತಾಗಿರೋದು. ಇನ್ನು ಇವ್ರೇನು ಕಂಡಿಡಿತಾರೆ? ಅದೆಲ್ಲಿರೋ ಜಾಗನೇ ಯಾರಿಗೂ ಗೊತ್ತಾಗಿರ್ಲಿಲ್ಲ. ಇಂಜಿನಿಯರ್ಗಳಿದ್ರು, ಅಧಿಕಾರಿಗಳಿದ್ರು, ಪೊಲೀಸ್ನವ್ರಿದ್ರು, 10 ಜನ ಇಂಜಿನಿಯರ್ಗಳಿದ್ರು. ಆ ಲಾರಿನ 2 ದಿವಸ ರೌಂಡ್ ಹೊಡೆದ್ರು, ಏನೂ ಸಿಕ್ಕಿರ್ಲಿಲ್ಲ. ಆ ಡ್ರೈವರ್ನ ಯಾರೋ ಒಬ್ಬನ್ನ ಅಧ್ಯಕ್ಷ ಕರೆದು ನಿನ್ನೆಲ್ಲ ಬಿಡುಗಡೆ ಮಾಡಿಸಿ ಏನೂ ತೊಂದರೆ ಆಗೋದಿಲ್ಲ, ಸತ್ಯ ಹೇಳ್ಬಿಡು ಅಂತ ಹೇಳಿದಾಗ ಅವನು ಹೇಳಿದ ಮೇಲೆ ವಿಷಯ ಈಚೆ ಬಂದಿರೋದು. ಅದು ಅವಾಗ ಹಿಡಿದಂಥ ಸಂದರ್ಭದಲ್ಲಿ ನೀರು ಇರಲಿಲ್ಲ, ಅದರಲ್ಲಿ ಖಾಲಿ ಇತ್ತು. ಆದರೆ ಟ್ಯಾಂಕರು, ಆ ನೀರು ತುಂಬತಕ್ಕಂಥ ಟ್ಯಾಂಕರ್ ಇಂಥ ಕಡೆ ಇದೆ ಅಂತ ಗೊತ್ತಾಗಿದ್ದು. ಇನ್ನು ಇವರಿಬ್ರು ಡೈರೆಕ್ಟರ್ಗಳು ಏನು ಕಂಡು ಹಿಡಿತಾರೆ?
ಹೆಂಗ್ ಕಂಡಿಡಿಯಾಕೈತದ್ರಿ? ನಮ್ಮೂರಲ್ಲಿ ಏನಾರ ನೀರು ಹೊಡೆಯೋದು ಇದಾದ್ರೆ ತನಿಖೆಗೆ ನಾವೆಲ್ಲರೂ ಇದ್ದೀವಲ್ಲ, ಈಗ ನಾವಿನ್ನೆಲ್ಲ ಎಲ್ಲೆಲ್ಲಿ ಬರೀಲಿ ಹೇಳಿ, ಇಂತಿಂತ ಇದು ತನಿಖೆ ಆಗ್ತಾ ಇದೆ, ಎಲ್ಲ ತನಿಖೆ ಹೋಗಲ್ಲ, ತನಿಖೆ ಮಾಡ್ಲಿ. ಈ ತನಿಖಾಧಿಕಾರಿ ಮೇಲೆ ಪ್ರಭಾವ ಬೀರ್ತಾ ಇದೀವಿ ನಾವು. ಕಾಂಗ್ರೆಸ್ ತಯಾರಾಗ್ತಿದೆ. ಕೆಲಸ ಕೊಟ್ಟು ಈಗ ಜಿಲ್ಲೆ ರೈತರಿಗೆ ದ್ರೋಹ ಆ ಮಾಡ್ತಿದ್ದೀವಿ. ಸಂಸ್ಥೆ ನಮ್ಮ ಪಕ್ಷದ ನಮ್ಮ ನಿರ್ದೇಶಕರ ಹಿಡಿತದಲ್ಲಿದೆ. ಯಾವುದೇ ಕಾರಣಕ್ಕೂ ಆ ಪಕ್ಷ ಆ ಸಂಸ್ಥೆನ ಹಾಳು ಮಾಡಲಿಕ್ಕೆ ಅವಕಾಶ ನಾವು ಕೊಡೋದಿಲ್ಲ, ಹಾಳಾಗೋದು ಇಲ್ಲ. ನಂಬರ್ 1, ತನಿಖೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ತನಿಖೆಯ ದಾರಿ ತಪ್ಪಿಸ್ತಾ ಇರೋರು ಯಾರು? ತನಿಖೆನ ಸ್ವತಂತ್ರವಾಗಲಿದ್ದ ಬಿಡಬೇಕೇ ಹೊರತು ಸರ್ಕಾರ ಇದೆ ಅಂತ ಹೇಳಿ ಅವ್ರನ್ನ ಒತ್ತಡ ತಂದು, ನಾನು ಸುಮಾರು 25-30 ವರ್ಷದಿಂದ ಈ ಸಹಕಾರಿ ಸಂಸ್ಥೆಗಳು ಇರ್ತಕ್ಕಂಥ ಪ್ರತಿ ದೊಡ್ಡ ಸಂಸ್ಥೆಗಳಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡಿ ಬಂದಿರ್ತಕ್ಕಂಥ ಒಂದು ಮಾತು ತಿಳ್ಕೊಳ್ಳಿ ನೀವು. ಇವ್ರು ಯಾವುದೇ ತನಿಖೆ ಮಾಡಬೇಡಿ. ಸಹಕಾರಿ ಸಂಸ್ಥೆನಲ್ಲಿ ಆಡಳಿತ ಮಂಡಳಿಯ ಅವರು ಕೇವಲ ತೀರ್ಮಾನ ತೆಗೆದುಕೊಳ್ತಾರೆ ಹೊರತು ಅದನ್ನು ಎಕ್ಸಿಕ್ಯೂಟ್ ಮಾಡಿದ ಕಾರ್ಯರೂಪಕ್ಕೆ ತರ್ತಕ್ಕಂಥವ್ರು ಅಧಿಕಾರಿಗಳು. ಆ ಅಧಿಕಾರಿಗಳನ್ನ ಸರ್ಕಾರ ನೇಮಿಸಿರ್ತಕ್ಕಂಥದ್ದು, ಸರ್ಕಾರದ ಪಾಲುದಾರಿಕೆ ಇದೆ. ನೀವು ಇದೆಲ್ಲ ಗೊತ್ತಿದ್ರು ಸಹ ಆಡಳಿತ ಮಂಡಳಿನ ಮಾತ್ರ ಗುರಿಯಾಗಿಟ್ಕೊಂಡು ಯಾಕೆ ಕೆಲಸಗಳನ್ನ ಮಾಡ್ತೀನಿ? ಇಂಥ ಕೆಲಸಗಳನ್ನ ನಡೀಲಿ ಬಿಡಿ, ತನಿಖೆ ಸ್ವತಂತ್ರವಾಗಿ ನಡೀಲಿ. ನಾವ್ಯಾರು ಹೋಗಿದ್ದೀವ? ಇಲ್ಲ, ಹೇಳಿ, ಯಡಿಯೂರಪ್ಪನವ್ರು ಹೇಳಿ, ದೇವೇಗೌಡರು ಫೋನ್ ಮಾಡಿದ್ರು ತನಿಖೆ ಮಾಡಿಸ್ಬೇಡ ಅಂತ ಹೇಳಿದ್ರು ಅಂತ ಹೇಳಿ. ಹಂಗಾದ್ರೆ ಏನ್ ಹೇಳಿದ್ದಾರೆ? ನೀವು ತನಿಖೆ ಮಾಡಿ, ಉನ್ನತ ಮಟ್ಟದ ತನಿಖೆ ಮಾಡಿ. ಈಗ ಏನ್ ಹೇಳಿದಾರೆ ಅವರು? ನಾನು ಸೂಪರ್ ಸೀಟ್ ಮಾಡಕ್ಕೆಲ್ಲ ರೆಡಿ ಮಾಡ್ಬಿಟ್ಟಿದ್ದೆ, ಇನ್ನೊಂದು ದಿವಸ ಇತ್ತು ಅಷ್ಟೇ ಅಂತ. ಇದು ರಾಜಕೀಯ ಅಲ್ವಾ? ಇದು ಇನ್ಫ್ಲೂಯೆನ್ಸ್ ಅಲ್ವಾ? ಇದು ಸರ್ಕಾರದ ಯಂತ್ರವನ್ನು ದುರುಪಯೋಗ ಮಾಡಿಸ್ಕೊಳ್ತಾ ಇಲ್ವಾ? ತುಷಾರ್ ಗಿರಿನಾಥ್ ಅವರು ಕಾರ್ಯದರ್ಶಿಗಳಿಗೆ ಹೇಳಿದ್ದೆ, ಇನ್ನೊಂದೇ ಒಂದು ದಿವಸ ಇದ್ದಿದ್ರೆ ನಾನು ಸೂಪರ್ ಸೀಟ್ ಮಾಡಿಸ್ಬಿಡ್ತಾ ಇದ್ದೆ ಅಂತಕ್ಕಂಥದ್ದು. ಇದು ಅಲ್ಲಿಗೆ ತನಿಖೆ ಕಥೆ ಏನಾಯ್ತು? ನಿಮ್ಗೆ ತನಿಖೆ ಬೇಕಾಗಿಲ್ಲ, ನಿಮ್ಗೆ ಬೇಕಾಗಿರ್ತಕ್ಕಂಥದ್ದು ಆಡಳಿತ ಮಂಡಳಿನ ರದ್ದು ಮಾಡಿ ತಾನು ಹಿಡಿದು ತಗೊಂಡು ಅದನ್ನ ನಡೆಸಬೇಕು ಅಂತಕ್ಕಂಥದ್ದು. ಇದರಲ್ಲಿ ನೀವು ಸಕ್ಸಸ್ ಆಗೋದಿಲ್ಲ, ಯಶಸ್ವಿ ಆಗೋದಿಲ್ಲ. ಇದಕ್ಕೆ ನ್ಯಾಯಾಲಯಗಳಿದ್ದಾವೆ. ಜೊತೆಗೆ ಒಂದು ಮಾತು ಈ ಸಂದರ್ಭದಲ್ಲಿ ಹೇಳ್ತೀನಿ, ಯಾವುದೇ ಸಹಕಾರ ಸಂಸ್ಥೆಗಳಲ್ಲಿ ನಾವು ನೋಡಿರ್ತಕ್ಕಂಥ ಮಟ್ಟದಲ್ಲಿ ಆಡಳಿತ ಮಂಡಳಿಯಲ್ಲಿ ಶಿಕ್ಷೆ ಆಗಿದ್ದ ನಾನು ನೋಡಿಲ್ಲ. ಏನೇ ತಪ್ಪಿದ್ರು ಅವ್ರನ್ನ ಹಿಡಿದೇ ಸರಿ ಮಾಡಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕೆ ಹೊರತು ಆಡಳಿತ ಮಂಡಳಿಗಳನ್ನ ಈಗ ಹಿಂದೆ ನೋಡಿದೀವಿ. ಕಾಂಗ್ರೆಸ್ ಪಕ್ಷದ ನಾಯಕರು ದೊಡ್ಡ ನಾಯಕರುಗಳ ಸ್ಟ್ರೈಕ್ ಕೂತಿದ್ರು ಕಬ್ಬನ್ ಪಾರ್ಕ್ ಹತ್ರ. ಏನಾಯ್ತು? ಇವ್ರದೇ ಸರ್ಕಾರ ಇತ್ತಲ್ಲ, ಜಾಫರ್ ಶರೀಫ್ ಅವ್ರು ಕೂತಿರ್ಲಿಲ್ವಾ? ಅದು ಸಾವಿರಾರು ಕೋಟಿ ಆಪಾದನೆ ಮಾಡಿಕೊಂಡು ಏನಾಯ್ತು? ಇವರು ಏನು ಅಂದ್ರೆ, ಇದು ನೋಡಿ, ಒಂದು ಅಮಾನತ್ ಬ್ಯಾಂಕಿಂದ ಒಬ್ರು ಎಸ್ಕೇಪ್ ಆಗಬೇಕು, ಅದಕ್ಕೆ ಬಿಜೆಪಿ ಜೊತೆ ಸಂಬಂಧ. ಇನ್ನೊಬ್ರು ನಾವು ಸರ್ಕಾರ ಕಡೆ ಸಹಕಾರ ಮಾಡಿದ್ದೀವಿ, ಅದಕ್ಕೋಸ್ಕರ ನಾವು ಹೇಳ್ದಂಗೆ ಕೇಳಿ ಅಂತ ಇನ್ನೊಬ್ರು ಸಂಬಂಧ. ಈ ಅನೈತಿಕ ಸಂಬಂಧಗಳನ್ನ ಇಟ್ಕೊಳ್ತಕ್ಕಂಥ ವ್ಯಕ್ತಿಗಳು ಈ ರೀತಿ ಕೆಲಸವನ್ನ ಮಾಡಿಸ್ತಾರೆ. ಸರ್, ತನಿಖೆ ನಡೆಯೋ ಹಂತದಲ್ಲೇ ಆಡಳಿತಾತ್ಮಕ ಇದ್ದಂಥ ಒಬ್ಬ IAS ಲೆವೆಲ್ ಅಧಿಕಾರಿ ಆ ರೀತಿ ವಿರೋಧ ಪಕ್ಷದ ಅಥವಾ ಮಾಜಿ ಶಾಸಕರುಗಳಿಗೆ ಮಾಹಿತಿ ಕೊಡೋದು ಇಷ್ಟಪಟ್ಟಿರ್ತೀರಿ? ಅದು ಸರ್ಕಾರ ತಿಳ್ಕೊಬೇಕ್ರಿ. ನೋಡಿ, ಇಲ್ಲಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಬಿಜೆಪಿ ಎರಡು ಒಂದೇ ರೀ. ಇವತ್ತು ಬಿಜೆಪಿ ಸರ್ಕಾರ ಬಂದಿರೋದೇ ಕಾಂಗ್ರೆಸ್ ಆಶೀರ್ವಾದದಿಂದ. ನಾನು ನಿಮ್ಗೆ ಅವಾಗಲೇ ಹೇಳಿದೆ, ಇದೇ ಜಮೀರ್ ಅಹಮದ್ ಖಾನ್ ರವರು, ನಾನು ಅಲ್ಲಿದ್ದೆ, ಇವ್ರು ಏನಾದ್ರೂ 3 ಜನ ವಾಪಸ್ ಬಂದ್ರೆ 6 ಜನ ಕರ್ಕೊಂಡು ನಾನು ಆಚೆ ಹೋಗ್ತೀನಿ ಅಂತ ಹೇಳಿದಂತ ಇದೆ. ಇದಕ್ಕೆ ಆಶೀರ್ವಾದ ಯಾರು ಮಾಡಿದ್ರು, ಏನ್ ಮಾಡಿದ್ರು, ಹೆಂಗ್ ಮಾಡಿದ್ರು? ಇವ್ರು ಕಾಂಗ್ರೆಸ್ ಬಿಜೆಪಿ ಒಂದೇ ಕೈ. ಅವ್ರು ಹೇಳ್ತಾರೆ JDS ಮತ್ತೆ ಬಿಜೆಪಿ. ಅವ್ರು ಹೇಳ್ತಾರೆ, ಈಗ ಅವ್ರು ತಪ್ಪಿಸ್ಕೊಳ್ಳಿ. ಅದೇ ಹೇಳಿಲ್ವಾ, ಕೋತಿ ತಾನ್ ತಿಂದು ಬೇರೆ ಬಾಯಿಗೆ ಬರ್ತಕ್ಕಂಥದ್ದು, ಮೇಕೆ ಬಾಯಿ ಬರ್ತಾ ಇರ್ತದೆ, ಕತೆ ಮಾಡ್ತಾ ಇರ್ತದೆ. ಇವರು ಕಾಂಗ್ರೆಸ್ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು. ನಿಮ್ಮ ಕ್ರಮ ಏನು? ನಮಗೆ ಮೈ ಶುಗರ್ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡಬಾರ್ದು. ಇಡೀ ದೇಶದಲ್ಲಿ ಸರ್ಕಾರ ಸ್ವಾಮ್ಯದಲ್ಲಿ ಇರ್ತಕ್ಕಂಥ ಕಾರ್ಖಾನೆ, ಅದು ಸರ್ಕಾರವೇ ನಡೆಸಬೇಕು. ಲಾಸ್ ಆದ್ರೂ ಪರವಾಗಿಲ್ಲ. ಈ ಹಿಂದೆ ಕುಮಾರಸ್ವಾಮಿ ಅವರು ಆ ಕಾರ್ಖಾನೆ ವಸ್ತಾ ಮಾಡೋದಕ್ಕೆ 400 ಕೋಟಿ ಇಟ್ಟಿದ್ರು, 100 ಕೋಟಿನ ಬಡ್ಜೆಟ್ ನಲ್ಲಿ ಬಿಡುಗಡೆ ಮಾಡಿದ್ರು. ಅದನ್ನ ಸರ್ಕಾರವೇ ನಡೆಸಬೇಕು, ಯಾವುದೇ ಕಾರಣಕ್ಕೂ ಪ್ರೈವೇಟ್ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅಂತಕ್ಕಂಥ ಈ ನಾವು ಮೊದಲಿಂದ ಹೇಳ್ಕೊಂಡ್ ಬಂದಿದ್ದೀವಿ. ಮುಂದೆನೂ ಇದಕ್ಕೆ ನಾವು ಸಹಕಾರ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ.